ಸಂಸ್ಥೆ ಆಸ್ತಿ. ಇಲ್ಲಿಗೆ ಹಾಸನ ತಾಲೂಕಿನ ಹಲವಾರು ರೈತರು ಬಡವರು ಇವತ್ತು 10,000ದಿಂದ 25,000 ರೂಪಾಯಿದ ಅಡಿಗೆ ನಮ್ಮ ಮಲ್ನಾಡು ಕಾಲೇಜಿಗೆ ಸಂಬಂಧಪಟ್ಟಂಥ ಸುಮಾರು 54 ಎಕರೆ ಜಾಗ ಏನಿದೆ ಅದು ಸಾವಿರಾರು ಕೋಟಿ ಬೆಲೆ ಬರ್ತದೆ. ಇದು ಮುಂದಿನ ಪೀಳಿಗೆಗೆ ಉಳಿಬೇಕು. ಈ ಥರ ಏನಾದರೂ ಅಕ್ರಮದಲ್ಲಿ ಭಾಗಿಯಾಗಿ ಸಂಸ್ಥೆನ ಬೇರೆ ಸಂಸ್ಥೆಗೆ ಕಟ್ತೀವಿ ಅಂದರೆ ಜಿಲ್ಲೆಯ ಜನ ಸುಮ್ಮನಿರಲ್ಲ. ಕೇಳಿ ನಾವು ಸಂಘಟನಾತ್ಮಕವಾಗಿ ಬಂದಿರತಕ್ಕಂಥವರು ಸಂಘಟನೆಯ ಮೂಲಕ ನಾವು ಜನಗಳ ಒಂದು ಇದನ್ನು ಹೇಳಿ ಸತ್ಯವನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡುವ ಮೂಲಕ ಕಾಲೇಜಿಗೆ ಒಂದು ಶಕ್ತಿಯನ್ನು ತುಂಬ್ತೀವಿ. ಈಗ ನ್ಯಾಯಾಲಯ ಏನು ಕೊಡ್ತದೆ ಆ ನ್ಯಾಯಾಲಯದ ತೀರ್ಪಿಗೆ ಬದ್ಧರಾಗಿ ನಾವು ಕೆಲಸ ಮಾಡ್ತೀವಿ. ನೀವು ಮುಂದುವರಿರಿ ಅಂತ ಅಂದರೆ ಮುಂದುವರಿತೀವಿ. ಇಲ್ಲ ಇದೇನಾದರೂ ತಪ್ಪಾಗಿದೆ ಅವರು ಎಲ್ಲಿ ಬೇಕಾದರೂ ದೂರು ಕೊಡಲಿಕ್ಕೆ ಅವರು ಸಮರ್ಥರು. ಅವರ ದೂರು ಕೊಟ್ಟು ತನಿಖೆಯಾಗಿ ಏನಾದರೂ ನಾವು ತಪ್ಪಿತಸ್ಥರು ನಾವು ಅದಕ್ಕೆ ತಲೆ ಕೊಡ್ತೀವಿ. ಇಲ್ಲಿ 10 ರೂಪಾಯಿಯೂ ಸಹ ಲೋಪ ಆಗಿಲ್ಲ. ಲೋಪ ಆದರೆ ಅವರು ನೇರವಾಗಿ ರಿಜಿಸ್ಟ್ರಾರ್ ಆಫ್ ಕರ್ನಾಟಕಕ್ಕೆ ಕೊಟ್ಟು ನಮ್ಮ ಮೇಲೆ ತನಿಖೆ ನಡೆಸ್ಬೋದು. ಇಲ್ಲಿ ಆಗಿರ್ತಕ್ಕಂಥ ಕೋಟ್ಯಾಂತರ ಹಣವನ್ನು ವಾಪಸ್ ಪಡಿಬೇಕು ಅಂತ ಅಂದರೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಇದಕ್ಕೆ ಇಡೀ ಜಿಲ್ಲೆಯ ಸಂಘಟನೆಯ ಬೆಂಬಲವನ್ನು ಕೋರ್ತೀವಿ, ರೈತ ಬೆಂಬಲವನ್ನು ಕೋರ್ತೀವಿ. ಜಾತ್ಯತೀತವಾಗಿ ಎಲ್ಲ ಕೋಮಿನ ಜನಾಂಗದವರನ್ನು ಸಹ ನಾವು ಕರೀತೀವಿ. ಇಷ್ಟು ಸತ್ಯ. ನೀವು ಈ ವಿಚಾರವಾಗಿ ಏನೇ ಪ್ರಶ್ನೆ ಕೇಳಿದರೆ ನಾವು ಈಗೇನೋ ಒಂದು ಹೇಳಿದ್ರಿ.